ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೀತಿ ಕ್ಯೂಬ್ಸ್ ಒಂದು ಮಾಡಿಟ್ಕೊಂಡ್ರೆ ಪಟ್ ಅಂತ ಮಸಾಲೆ ಮಜ್ಜಿಗೆನ ಮಾಡ್ಕೊಳ್ಬೋದು. ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಸಾಲೆ ಮಜ್ಜಿಗೆ ಕ್ಯೂಬ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಮಸಾಲೆ ಮಜ್ಜಿಗೆ ಮಾಡೋದಕ್ಕೆ ನಾನಿಲ್ಲೊಂದು ಮಿಕ್ಸಿ ಜಾರಿಗೆ 5 ಪೀಸಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, 1 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 5 ರಿಂದ 6 ಎಲೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸೊ 1-2 ಕಡ್ಡಿಯಷ್ಟು ಹಾಕ್ಕೊಂಡ್ರೆ ಸಾಕು ಕರಿಬೇವು. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಒಂದು ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಾನು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿರೋ ಪೇಸ್ಟಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಗ್ಲಾಸ್ಗೆ ಹಾಕ್ಕೊಂಡ್ಬಿಟ್ಟು ನಾವು ಕ್ಯೂಬ್ ಮಾಡೋದ್ರಲ್ಲಿ ಹಾಕ್ಕೊಳ್ಬೇಕು ಈ ಮಸಾಲೆ ನೀರನ್ನು. ಸೊ ನಾನಿಲ್ಲಿ ಕ್ಯೂಬ್ಸ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕ್ಯೂಬ್ಸನ್ನು ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಮಸಾಲೆ ಮಜ್ಜಿಗೆ ಕುಡಿಬೇಕು ಅಂತ ಅನಿಸುತ್ತೋ ಪಟ್ ಅಂತ ಈ ಕ್ಯೂಬನ್ನು ಮಜ್ಜಿಗೆಗೆ ಹಾಕ್ಕೊಂಡು ಕುಡಿದ್ರೆ ಮಸಾಲೆ ಮಜ್ಜಿಗೆ ಸೂಪರಾಗಿರುತ್ತೆ. ಸೊ ನೋಡಿ, ಈಗ ಕ್ಯೂಬ್ಸ್ ಮಾಡೋದಕ್ಕೆ ನಾನು ಫ್ರಿಜ್ ಒಳಗೆ ಇಡ್ತಾ ಇದ್ದೀನಿ. ನಮಗೆ ಕ್ಯೂಬ್ಸ್ ಆಗೋಷ್ಟರೊಳಗೆ 2 ರಿಂದ 3 ಗಂಟೆ ಬೇಕಾಗುತ್ತೆ. ಸೊ ನಾನಿಲ್ಲಿ ಕ್ಯೂಬ್ಸ್ ಆಗೋದಕ್ಕೆ ಫ್ರಿಜ್ ಒಳಗೆ ಇಟ್ಬಿಟ್ಟು ಸೊ ವೆಯ್ಟ್ ಮಾಡ್ತೀನಿ 2 ರಿಂದ 3 ಗಂಟೆ. ಸೊ ಈಗ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 1 ಬೌಲಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರನ್ನ. ಸೊ ಯಾವ ಕಪ್ಪಲ್ಲಿ ನಾನು ಮೊಸರನ್ನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ನೀರು ಹಾಕಬೇಕು ಅಂತ ಏನಿಲ್ಲ. ಸೊ ನಿಮಗೆ ಎಷ್ಟು ನೀರು ಮಜ್ಜಿಗೆ ಬೇಕು ಅಂತ ಅನಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ಮಜ್ಜಿಗೆಯನ್ನು ಮಾಡ್ಕೊಳ್ಳಿ. ಸೊ ನಾನು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಮಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹ್ಯಾಂಡ್ ವಿಸ್ಕರಿಂದ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಜ್ಜಿಗೆ ಮಾಡೋ ಕಡ್ಗೋಲಲ್ಲೂ ಕೂಡ ಮಜ್ಜಿಗೆ ಮಾಡ್ಕೊಳ್ಬೋದು. ಸೊ ಈಗ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಮಜ್ಜಿಗೆನ ಸೈಡಿಗೆ ಎತ್ತಿಟ್ಕೊಂಡು ಈಗ ಕ್ಯೂಬ್ಸ್ ಆಗಿದೆ ನೋಡಿ. ಸೊ ನಾನು 3 ಗಂಟೆ ಬಿಟ್ಟಿದ್ದೆ. ಸೊ ನೀಟಾಗಿ ಕ್ಯೂಬ್ಸ್ ಆಗಿದೆ. ಕ್ಯೂಬ್ಸ್ ಆಗೋದಕ್ಕೆ 2 ರಿಂದ 2.5 ಗಂಟೆ ಆದರೆ ಸಾಕು. ಸೊ ನೋಡಿ ಎಷ್ಟು ಸಖತ್ತಾಗಿ ಕ್ಯೂಬ್ಸ್ ಆಗಿದೆ ಅಂತ. ಸೊ ತುಂಬ ಅಂದರೆ ತುಂಬ ಈಸಿಯಾಗಿ ನಾವು ಮಸಾಲೆ ಮಜ್ಜಿಗೆಯನ್ನು ಮಾಡ್ಕೊಳ್ಬೋದು. ಈಗ ನಾವು ಮಾಡಿಟ್ಕೊಂಡಿರೋ ಮಜ್ಜಿಗೆಯನ್ನು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಜ್ಜಿಗೆಗೆ ಮಸಾಲೆ ಕ್ಯೂಬನ್ನು ಹಾಕ್ಕೊಳ್ಳೋಣ. ಸೊ ಈ ಥರ ನೋಡಿ ಪಟ್ ಅಂತ ಹಾಕಿಬಿಟ್ರೆ ಮಸಾಲೆ ಮಜ್ಜಿಗೆ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಸೊ ನಾವು ಈ ಥರ ಕ್ಯೂಬ್ಸ್ ಮಾಡಿ ಭಾಳ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಈ ಥರ ಕ್ಯೂಬ್ಸ್ ಮಾಡಿಬಿಟ್ಟು ಜಿಪ್ಲೈನ್ ಕವರ್ಗೂ ಕೂಡ ಹಾಕಿ ಇಟ್ಕೊಳ್ಬೋದು. ಸೊ ನೋಡಿ, ಮಸಾಲೆ ಮಜ್ಜಿಗೆ ಈಸಿಯಾಗಿ ರೆಡಿ ಆಗೋಯ್ತು. ಇಷ್ಟೇ ನೋಡಿ, ಸಿಂಪಲ್ ಪಟ್ ಅಂತ ಮಜ್ಜಿಗೆಗೆ ಈ ಕ್ಯೂಬ್ ಹಾಕ್ಬಿಟ್ರೆ ಮಸಾಲೆ ಮಜ್ಜಿಗೆ ರೆಡಿ ಆಗಿಬಿಡುತ್ತೆ. ಇಷ್ಟೇ ಸಿಂಪಲ್ಲು. ಸೊ ನಾನು ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ನೋಡಿ ಎಷ್ಟು ಈಸಿಯಾಗಿ ಮಸಾಲೆ ಮಜ್ಜಿಗೆ ಆಗೋಯ್ತು ಅಂತ. ಸೊ ಪ್ರತಿದಿನ ನಮಗೆ ಈ ರೀತಿ ಮಸಾಲೆ ರುಬ್ಕೊಂಡು ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಲ್ವಾ. ಈ ರೀತಿ ಕ್ಯೂಬ್ಸನ್ನು ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಮಜ್ಜಿಗೆ ಕುಡಿಬೇಕು ಅಂತ ಅನಿಸುತ್ತೋ ಪಟ್ ಅಂತ ಮಜ್ಜಿಗೆಗೆ ಕ್ಯೂಬ್ ಹಾಕ್ಕೊಂಡು ಮಸಾಲೆ ಮಜ್ಜಿಗೆಯನ್ನು ಕುಡ್ಕೊಳ್ಬೋದು. ಈಗ ಬಿಸಿಲು ಬೇರೆ ಅಲ್ವಾ, ನಮಗೆ ತಣ್ಣಗೆ ಮಸಾಲೆ ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಥವಾ ಗೆಸ್ಟ್ಗಳು ಯಾರಾದರೂ ಬಂದರು ಮನೆಗೆ ಅಂತ ಅಂದಾಗ ಈ ರೀತಿ ಮಸಾಲೆ ಮಜ್ಜಿಗೆಯನ್ನು ಪಟ್ ಅಂತ ಕೊಟ್ಬಿಡ್ಬೋದು. ಅವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಮಸಾಲೆ ಮಜ್ಜಿಗೆ. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಮಸಾಲೆ ಮಜ್ಜಿಗೆ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಈ ರೀತಿ ಕ್ಯೂಬ್ಸ್ ಮಾಡಿಕೊಂಡು ಮಸಾಲೆ ಮಜ್ಜಿಗೆನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.